ನನ್ನ ಹೆಸರು ಸುಮನ. ನನಗೆ 25 ವರ್ಷ. ನಾನು ಸ್ವಲ್ಪ ಸಂವೇದನಾಶೀಲ ಹುಡುಗಿ. ಅಂದರೆ ನನಗೆ ಭಾವನೆಗಳು ತುಂಬಾ ಆಳವಾಗಿ ಬರುತ್ತವೆ. ಸಣ್ಣ ಸಣ್ಣ ವಿಷಯಗಳು ನನ್ನನ್ನು ಆಕರ್ಷಿಸುತ್ತವೆ. ನನ್ನ ದೇಹ ಮತ್ತು ಮನಸ್ಸು ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತದೆ. ನಾನು ಮೊದಲು ನನ್ನ ಬಾಲ್ಯದಿಂದಲೇ ಪ್ರಾರಂಭಿಸುತ್ತೇನೆ. ಏಕೆಂದರೆ ಈ ಕಥೆಯು ನನ್ನ ಚಿಕ್ಕತನದಿಂದ ಆರಂಭವಾಗಿ ನಾನು ಬೆಳೆಯುತ್ತಾ ಸಾಗುತ್ತದೆ. ನಾನು ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು. ಆ ಹಳ್ಳಿಯ ಹೆಸರು ಹೇಮಾವತಿಪುರ. ಅಲ್ಲಿ ಹೇಮಾವತಿ ನದಿಯು ಹರಿಯುತ್ತಿತ್ತು. ಅಲ್ಲಿನ ಮರಗಳು ತುಂಬಾ ದಟ್ಟವಾಗಿ ಬೆಳೆದಿದ್ದವು ಮತ್ತು ಎಲ್ಲೆಡೆ ಹಸಿರು ಹರಡಿಕೊಂಡಿತ್ತು. ನನ್ನ ತಂದೆ ರೈತರಾಗಿದ್ದರು. ಅವರು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗುತ್ತಿದ್ದರು. ಅಲ್ಲಿ ಅವರು ಭತ್ತ, ರಾಗಿ ಮತ್ತು ಹತ್ತಿಯನ್ನು ಬೆಳೆಯುತ್ತಿದ್ದರು. ನನ್ನ ತಾಯಿ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದರು. ಅಡುಗೆ ಮಾಡುವುದು, ಮನೆ ಸ್ವಚ್ಛ ಮಾಡುವುದು ಮತ್ತು ನಮ್ಮನ್ನು ನೋಡಿಕೊಳ್ಳುವುದು ಅವರ ಜವಾಬ್ದಾರಿಯಾಗಿತ್ತು. ನಾವು ವಾಸಿಸುತ್ತಿದ್ದುದು ಒಂದು ಸಣ್ಣ ಮನೆಯಲ್ಲಿ. ಮಣ್ಣಿನ ಗೋಡೆಗಳು ಮತ್ತು ಹಂಚಿನ ಮಾಡಿನ ಆ ಮನೆಯಲ್ಲಿ ಒಂದು ಪುಟ್ಟ ಅಂಗಳವಿತ್ತು. ಅಲ್ಲಿ ಸುಂದರವಾದ ಹೂವಿನ ಗಿಡಗಳು ಬೆಳೆದಿದ್ದವು. ನಾನು ಸುಮಾರು 4-5 ವರ್ಷದವಳಿದ್ದಾಗ ಗೆಳೆಯರೊಂದಿಗೆ ನದಿಯ ಬಳಿ ಆಟವಾಡುತ್ತಿದ್ದೆ. ನನ್ನ ಸ್ನೇಹಿತರಾದ ಸಂದೀಪ್, ವಾಣಿ ಮತ್ತು ಕಿರಣ್ ನನ್ನ ಪಕ್ಕದ ಮನೆಯವರಾಗಿದ್ದರು. ನಾವು ನದಿಯ ತೀರದಲ್ಲಿ ಕಲ್ಲುಗಳನ್ನು ಎಸೆಯುತ್ತಾ ಆಟವಾಡುತ್ತಿದ್ದೆವು. ನೀರಿನಲ್ಲಿ ಕಲ್ಲು ಹಾಕಿ ಆಡುತ್ತಿದ್ದೆವು ಮತ್ತು ಸಣ್ಣ ಮೀನುಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದೆವು. ನದಿಯ ನೀರು ತಣ್ಣಗೆ ಹರಿಯುತ್ತಿತ್ತು. ಅದರ ಶಬ್ದ ಕೇಳಿದಾಗ ನನಗೆ ತುಂಬಾ ಶಾಂತಿ ಸಿಗುತ್ತಿತ್ತು. ಒಂದು ದಿನ ದೊಡ್ಡ ಮಳೆ ಬಂದಿತು. ಆಕಾಶವು ಕಪ್ಪು ಮೋಡಗಳಿಂದ ಮುಚ್ಚಿಹೋಗಿತ್ತು ಮತ್ತು ಗುಡುಗು ಸಿಂಚನಗಳು ಬರುತ್ತಿದ್ದವು. ನಾನು ಗೆಳೆಯರೊಂದಿಗೆ ಹೊರಗಡೆ ಆಟವಾಡುತ್ತಿದ್ದೆ. ನಾವು ಮರದ ಕೆಳಗೆ ನಿಂತಿದ್ದೆವು. ಆದರೆ ಮಳೆ ಜೋರಾಗಿ ಪ್ರಾರಂಭವಾಯಿತು. ಮಳೆಯ ದೊಡ್ಡ ಹನಿಗಳು ನನ್ನ ಮೇಲೆ ಬೀಳುತ್ತಿದ್ದವು. ನನ್ನ ಉಡುಪುಗಳು ಸಂಪೂರ್ಣವಾಗಿ ನೆನೆದು ಹೋಗಿದ್ದವು. ನನ್ನ ಕೂದಲು ಒದ್ದೆಯಾಗಿ ಮುಖದ ಮೇಲೆ ಬೀಳುತ್ತಿತ್ತು. ನನ್ನ ಚರ್ಮಕ್ಕೆ ತಣ್ಣನೆಯ ನೀರು ಸೋಕಿದಾಗ ಒಂದು ವಿಚಿತ್ರ ಭಾವನೆ ಉಂಟಾಯಿತು. ಅದು ಸ್ವಲ್ಪ ಗಾಬರಿ ತಂದರೂ ತುಂಬಾ ಮೋಜಿನಿಂದ ಕೂಡಿತ್ತು. ನಾನು ಕೈಗಳನ್ನು ಹರಡಿ ಮಳೆಯನ್ನು ಹಿಡಿಯಲು ಪ್ರಯತ್ನಿಸುತ್ತಾ ಓಡಾಡುತ್ತಿದ್ದೆ. ನನ್ನ ಸ್ನೇಹಿತರು ಕೂಡ ಓಡಾಡುತ್ತಿದ್ದರು. ನಾವೆಲ್ಲರೂ ನಗುತ್ತಾ ಚಿತ್ರಗಳಂತೆ ಆಟವಾಡುತ್ತಿದ್ದೆವು. ಮಳೆ, ಮಳೆ ಬಾಯ್ ಎಂದು ಕೂಗುತ್ತಿದ್ದೆವು. ಆದರೆ ಮಳೆ ಹೆಚ್ಚಾದಂತೆ ನದಿಯು ಉಕ್ಕಿ ಹರಿಯಲು ಪ್ರಾರಂಭಿಸಿತು. ನೀರು ಹೆಚ್ಚಾಗಿದ್ದನ್ನು ನೋಡಿ ನಾವು ಭಯಪಟ್ಟು ಮನೆಗೆ ಓಡಿದೆವು. ಓಡುವಾಗ ನನ್ನ ಕಾಲುಗಳು ಮಣ್ಣಿನಲ್ಲಿ ಹೂತು ಹೋಗುತ್ತಿದ್ದವು. ನಾನು ಜಾರಿ ಬೀಳುವಂತಾದೆ. ಆದರೆ ಸಂದೀಪ್ ನನ್ನನ್ನು ಹಿಡಿದುಕೊಂಡನು. ಮನೆಗೆ ಹೋದಾಗ ಅಮ್ಮ ನನ್ನನ್ನು ನೋಡಿ ಗದರಿದರು. ನೀನು ಹುಚ್ಚು ಹುಡುಗಿ, ಹೀಗೆ ಮಳೆಯಲ್ಲಿ ನೆನೆದರೆ ಜ್ವರ ಬರಬಹುದು ಎಂದು ಬೈಯುತ್ತಲೇ ನನ್ನನ್ನು ಒಣಗಿಸಿದರು. ನನಗೆ ಒಣ ಬಟ್ಟೆಗಳನ್ನು ಹಾಕಿ ಬಿಸಿ ಹಾಲು ಕೊಟ್ಟರು. ಸಕ್ಕರೆ ಹಾಕಿದ್ದ ಆ ಹಾಲು ತುಂಬಾ ರುಚಿಯಾಗಿತ್ತು. ಅಂದು ರಾತ್ರಿ ನನಗೆ ಸ್ವಲ್ಪ ಜ್ವರ ಬಂದಿತ್ತು ಮತ್ತು ದೇಹ ತಣ್ಣಗಾಗಿತ್ತು. ನಾನು ಬೆಡ್ ಮೇಲೆ ಮಲಗಿ, ಅಮ್ಮ, ಮಳೆ ಚೆನ್ನಾಗಿತ್ತು ಎಂದು ಹೇಳಿದೆ. ಅಮ್ಮ ನಕ್ಕರು ಮತ್ತು ನನ್ನನ್ನು ಪ್ರೀತಿಯಿಂದ ಆಲಂಗಿಸಿದರು. ಆ ಜ್ವರವು ಶೀಘ್ರದಲ್ಲೇ ಗುಣವಾಯಿತು. ಮರುದಿನವೇ ನಾನು ಮತ್ತೆ ಶಾಲೆಗೆ ಹೋದೆ. ನಮ್ಮ ಹಳ್ಳಿಯ ಶಾಲೆ ತುಂಬಾ ಸಣ್ಣದಾಗಿತ್ತು. ಅಲ್ಲಿ ಕೇವಲ ಒಂದು ಕೋಣೆಯಿತ್ತು. ಒಬ್ಬರೇ ಅಧ್ಯಾಪಕರು ಎಲ್ಲಾ ತರಗತಿಗಳಿಗೂ ಪಾಠ ಮಾಡುತ್ತಿದ್ದರು. ಅಲ್ಲಿ ನನ್ನ ಸ್ನೇಹಿತ ಸಂದೀಪ್ ಇದ್ದನು. ಅವನು ನನ್ನನ್ನು ನೋಡಿ ನಗುತ್ತಾ, ನೀನು ಮಳೆಯಲ್ಲಿ ನೆನೆದು ಭಯಪಟ್ಟಿದ್ದೀಯಾ ಎಂದು ಕೇಳಿದನು. ನಾನು ಅವನೊಂದಿಗೆ ಮಾತನಾಡುತ್ತಿದ್ದೆ. ನಮ್ಮ ನಡುವೆ ಸಣ್ಣ ಸಣ್ಣ ಆಟಗಳಿದ್ದವು. ಅವನು ನನ್ನ ಕೈ ಹಿಡಿಯುತ್ತಿದ್ದನು. ಆ ಸಮಯದಲ್ಲಿ ನನಗೆ ಮೊದಲ ಬಾರಿಗೆ ಒಂದು ವಿಚಿತ್ರ ಭಾವನೆ ಉಂಟಾಗುತ್ತಿತ್ತು. ಯಾರೋ ಹುಡುಗ ನನ್ನನ್ನು ಮೊದಲ ಬಾರಿ ಸ್ಪರ್ಶಿಸಿದಂತೆ ಅನ್ನಿಸಿ ನನ್ನ ಹೃದಯದ ಬಡಿತ ವೇಗವಾಗುತ್ತಿತ್ತು. ಆದರೆ ನಾವು ಚಿಕ್ಕವರಾದ್ದರಿಂದ ಅದೆಲ್ಲವೂ ಕೇವಲ ಆಟದ ಭಾಗವಾಗಿತ್ತು. ನಾವು ಶಾಲೆಯಲ್ಲಿ ಅಕ್ಷರಗಳನ್ನು ಕಲಿಯುತ್ತಾ, ಲೆಕ್ಕ ಮಾಡುತ್ತಾ ಬೆಳೆದೆವು. ಅಧ್ಯಾಪಕರು ನಮಗೆ ಪಂಚತಂತ್ರದ ಕಥೆಗಳನ್ನು ಹೇಳುತ್ತಿದ್ದರು. ಅದು ನನಗೆ ತುಂಬಾ ಇಷ್ಟವಾಗುತ್ತಿತ್ತು. ಕಾಲ ಉರುಳಿದಂತೆ ನನಗೆ 10 ವರ್ಷವಾಯಿತು. ಈಗ ನಾನು ದೊಡ್ಡ ಶಾಲೆಗೆ ಹೋಗುತ್ತಿದ್ದೆ. ಹಳ್ಳಿಯಿಂದ ಸ್ವಲ್ಪ ದೂರವಿದ್ದ ಆ ಶಾಲೆಗೆ ಬಸ್ಸಿನಲ್ಲಿ ಹೋಗಬೇಕಿತ್ತು. ಶಾಲೆಯಲ್ಲಿ ನಾನು ಚೆನ್ನಾಗಿ ಓದುತ್ತಿದ್ದೆ. ಅಧ್ಯಾಪಕರು ನನ್ನನ್ನು ಸುಮನ, ನೀನು ಬುದ್ಧಿವಂತ ಹುಡುಗಿ ಎಂದು ಹೊಗಳುತ್ತಿದ್ದರು. ನನ್ನ ತಂದೆ ನನಗೆ ಹೊಸ ಹೊಸ ಪುಸ್ತಕಗಳನ್ನು ಕೊಡಿಸುತ್ತಿದ್ದರು. ನಾನು ಕತೆಗಳನ್ನು ಓದುತ್ತಾ ಕಲ್ಪನಾ ಲೋಕದಲ್ಲಿ ರಾಜ್ಕುಮಾರಿಯಂತೆ ತೇಲುತ್ತಿದ್ದೆ. ಒಂದು ದಿನ ಮನೆಯಲ್ಲಿ ವಿದ್ಯುತ್ ಇಲ್ಲದೆ ರಾತ್ರಿ ಸಂಪೂರ್ಣ ಕತ್ತಲಾಗಿತ್ತು. ನನಗೆ ಕತ್ತಲೆ ಎಂದರೆ ತುಂಬಾ ಭಯ, ಏಕೆಂದರೆ ಹಳ್ಳಿಯಲ್ಲಿ ಭೂತಗಳ ಕತೆಗಳು ಹೆಚ್ಚಾಗಿದ್ದವು. ಆಗ ನನ್ನ ಅಣ್ಣ ಮೇಣದ ಬತ್ತಿಯನ್ನು ಹಚ್ಚಿದನು. ಆ ಬೆಳಕಿನಲ್ಲಿ ಕುಳಿತು ನಾವು ಮಾತನಾಡುತ್ತಿದ್ದೆವು.
ಅಪ್ಪ ಹಳೆಯ ಕಾಲದ ರಾಜುರಾಣಿಯರ ಮತ್ತು ಭೂತಗಳ ಕತೆಗಳನ್ನು ಹೇಳಲು ಪ್ರಾರಂಭಿಸಿದರು. ಒಂದು ರಾತ್ರಿ ಒಬ್ಬ ಭೂತ ಬಂದಿತ್ತು ಎಂದು ಅವರು ಹೇಳುತ್ತಿದ್ದಾಗ ನಾನು ಭಯಪಟ್ಟು ಅಣ್ಣನ ಹತ್ತಿರ ಹೋಗಿ ಕುಳಿತೆ. ಆ ಕತ್ತಲಿನಲ್ಲಿ ನನ್ನ ಮನಸ್ಸಿನಲ್ಲಿ ವಿಚಿತ್ರ ಯೋಚನೆಗಳು ಬರುತ್ತಿದ್ದವು. ಯಾರಾದರೂ ಬಂದು ನನ್ನನ್ನು ಹಿಡಿಯುತ್ತಾರೆ ಎಂಬ ಭಯದೊಂದಿಗೆ ಒಂದು ರೀತಿಯ ಥ್ರಿಲ್ ಅನುಭವವಾಗುತ್ತಿತ್ತು. ನಾನು ಕಣ್ಣು ಮುಚ್ಚಿ ಅಣ್ಣನ ಕೈ ಹಿಡಿದುಕೊಂಡೆ. ಅದು ನನಗೆ ಸಮಾಧಾನ ನೀಡಿತು. ಅವನು ನನ್ನನ್ನು ನೋಡಿ ನಗುತ್ತಾ ಭಯಪಡಬೇಡ ಸುಮನ ಎಂದನು. ಬೆಳಿಗ್ಗೆ ಬೆಳಕು ಬಂದಾಗ ನಾನು ಮತ್ತೆ ಸಹಜ ಜೀವನಕ್ಕೆ ಮರಳಿದೆ. ಆ ಘಟನೆಯು ಕತ್ತಲೆಯಲ್ಲಿಯೂ ಒಂದು ಸೌಂದರ್ಯವಿದೆ ಎಂದು ನನಗೆ ಕಲಿಸಿತು. ನನಗೆ 16 ವರ್ಷವಾದಾಗ ನನ್ನ ದೇಹದಲ್ಲಿ ಬದಲಾವಣೆಗಳಾದವು. ನಾನು ಹುಡುಗಿಯಿಂದ ಮಹಿಳೆಯಾಗಿ ಬದಲಾಗುತ್ತಿದ್ದೆ. ನನ್ನ ಸ್ನೇಹಿತೆಯರು ಸುಮನ ನೀನು ಸುಂದರವಾಗಿದ್ದೀಯಾ, ನಿನ್ನ ಕಣ್ಣುಗಳು ಹೊಳೆಯುತ್ತವೆ ಎಂದು ಹೇಳುತ್ತಿದ್ದರು. ಆ ಮಾತು ಕೇಳಿ ನಾನು ನಾಚಿಕೆಪಡುತ್ತಿದ್ದರೂ ಒಳಗೊಳಗೆ ಸಂತೋಷವಾಗುತ್ತಿತ್ತು. ಕನ್ನಡಿಯ ಮುಂದೆ ನಿಂತು ನನ್ನ ಉದ್ದನೆಯ ಕೂದಲು ಮತ್ತು ಸುಂದರ ಮುಖವನ್ನು ನೋಡಿಕೊಳ್ಳುತ್ತಿದ್ದೆ. ಒಂದು ದಿನ ನಾನು ಅಮ್ಮನೊಂದಿಗೆ ಹಳ್ಳಿಯ ಮಾರುಕಟ್ಟೆಗೆ ಹೋಗಿದ್ದೆ. ಅಲ್ಲಿ ಹಣ್ಣು, ತರಕಾರಿ ಮತ್ತು ಬಟ್ಟೆಗಳನ್ನು ಮಾರುತ್ತಿದ್ದರು. ಹಬ್ಬ ಹತ್ತಿರವಿದ್ದ ಕಾರಣ ಹೊಸ ಬಟ್ಟೆ ಕೊಳ್ಳಲು ಹೋಗಿದ್ದೆವು. ಮಾರುಕಟ್ಟೆಯಲ್ಲಿ ಜನಜಂಗುಳಿ ಮತ್ತು ವ್ಯಾಪಾರಿಗಳ ಕೂಗಾಟವಿತ್ತು. ಅಲ್ಲಿ ನಾನು ಒಬ್ಬ ಹುಡುಗನನ್ನು ನೋಡಿದೆ. ಅವನು ನನ್ನನ್ನೇ ನೋಡುತ್ತಿದ್ದನು. ಅವನ ನೋಟಕ್ಕೆ ನಾನು ನಾಚಿಕೆಯಿಂದ ಮುಖ ತಿರುಗಿಸಿಕೊಂಡೆ. ಆದರೆ ಆ ದಿನದ ನಂತರ ನನ್ನ ಮನಸ್ಸಿನಲ್ಲಿ ಪ್ರೇಮ ಮತ್ತು ಹುಡುಗರ ಬಗ್ಗೆ ಹೊಸ ಹೊಸ ಕಲ್ಪನೆಗಳು ಶುರುವಾದವು. ಮುಂದೆ ನಾನು ಕಾಲೇಜಿಗೆ ಸೇರಲು ಬೆಂಗಳೂರಿಗೆ ಬಂದೆ. ಅಲ್ಲಿನ ಜೀವನ ತುಂಬಾ ವೇಗವಾಗಿತ್ತು. ಹೊಸ ಜನರು ಮತ್ತು ಹೊಸ ಸ್ನೇಹಿತರು ಪರಿಚಯವಾದರು. ಕಾಲೇಜಿನ ಲೈಬ್ರರಿ ಮತ್ತು ಕ್ಯಾಂಟೀನ್ನಲ್ಲಿ ಸಮಯ ಕಳೆಯುತ್ತಿದ್ದಾಗ ನಾನು ಪ್ರವೀಣ್ಣನ್ನು ಭೇಟಿಯಾದೆ. ಅವನು ನನ್ನ ಕ್ಲಾಸ್ಮೇಟ್ ಆಗಿದ್ದನು. ಎತ್ತರವಾದ ದೇಹ, ಹೊಳೆಯುವ ಕಣ್ಣುಗಳು ಮತ್ತು ಆಕರ್ಷಕವಾದ ನಗು ಅವನದಾಗಿತ್ತು. ನಾವು ಮೊದಲು ಪುಸ್ತಕಗಳ ಬಗ್ಗೆ ಮಾತನಾಡಿದೆವು. ನಂತರ ವೈಯಕ್ತಿಕ ವಿಷಯಗಳು, ನಮ್ಮ ಹಳ್ಳಿ ಮತ್ತು ನಗರದ ಜೀವನದ ಬಗ್ಗೆ ಚರ್ಚಿಸುತ್ತಿದ್ದೆವು. ಅವನು ನನ್ನನ್ನು ನೋಡುವ ರೀತಿ ತುಂಬಾ ವಿಶೇಷವಾಗಿತ್ತು. ಅವನ ನೋಟವು ನನಗೆ ಹೊಸ ಸಂವೇದನೆಗಳನ್ನು ನೀಡುತ್ತಿತ್ತು. ಒಂದು ದಿನ ನಾನು ನಗರದ ಶಾಪಿಂಗ್ ಮಾಲ್ಗೆ ಹೋಗಿದ್ದಾಗ ಅಲ್ಲಿ ಪ್ರವೀಣ್ ಸಿಕ್ಕಿದನು. ಬಾ ಸುಮನ, ಒಟ್ಟಿಗೆ ಕಾಫಿ ಕುಡಿಯೋಣ ಎಂದು ಕರೆದನು. ನಾವು ಒಟ್ಟಿಗೆ ನಡೆದು ಐಸ್ ಕ್ರೀಂ ತಿಂದೆವು. ಆ ಸಮಯದಲ್ಲಿ ಅವನ ಕೈ ಆಕಸ್ಮಿಕವಾಗಿ ನನಗೆ ಸೋಕಿದಾಗ ನನ್ನ ದೇಹದಲ್ಲಿ ಮಿಂಚು ಹರಿದಂತಾಯಿತು. ಹೃದಯ ಬಡಿತ ಹೆಚ್ಚಾಯಿತು. ಇದು ಪ್ರೇಮವೋ ಅಥವಾ ಆಕರ್ಷಣೆಯೋ ಎಂಬ ಗೊಂದಲ ನನ್ನಲ್ಲಿತ್ತು. ನಾವು ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದೆವು. ಕಾಲೇಜು ಮುಗಿದ ನಂತರ ಪಾರ್ಕ್ ಅಥವಾ ಸಿನಿಮಾಗೆ ಹೋಗುತ್ತಿದ್ದೆವು. ಪಾರ್ಕ್ನಲ್ಲಿ ಕುಳಿತು ಮಾತನಾಡುವಾಗ ಅವನು ನನ್ನ ಕೈ ಹಿಡಿಯುತ್ತಿದ್ದನು. ಅದು ನನಗೆ ಸುಖದ ಭಾವನೆ ನೀಡುತ್ತಿತ್ತು. ಕಾಲೇಜು ಮುಗಿಯುವ ಹೊತ್ತಿಗೆ ನಾವಿಬ್ಬರೂ ಪ್ರೇಮದಲ್ಲಿ ಬಿದ್ದೆವು. ಒಂದು ಸುಂದರ ಸೂರ್ಯಾಸ್ತದ ಸಮಯದಲ್ಲಿ ಪ್ರವೀಣ್ ನನಗೆ ಪ್ರಪೋಸ್ ಮಾಡಿದನು. ಸುಮನ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದಾಗ ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಆದರೆ ನಮ್ಮ ಮನೆಯಲ್ಲಿ ಮೊದಲು ಒಪ್ಪಲಿಲ್ಲ, ಏಕೆಂದರೆ ಅವನು ಬೇರೆ ಜಾತಿಗೆ ಸೇರಿದವನಾಗಿದ್ದನು. ಮನೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆದವು. ಆದರೆ ನನ್ನ ಅಣ್ಣನ ಬೆಂಬಲದಿಂದ ಕೊನೆಗೂ ನಮ್ಮ ಮದುವೆಯಾಯಿತು. ಮದುವೆಯ ದಿನ ಬಹಳ ಸಂಭ್ರಮದಿಂದ ಕೂಡಿತು. ಮದುವೆಯ ನಂತರ ನಾವು ನಗರದಲ್ಲಿ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸಲು ಶುರುಮಾಡಿದೆವು. ಪ್ರವೀಣ್ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ನಮ್ಮ ಜೀವನ ಸುಖವಾಗಿತ್ತು. ಆದರೆ ಕೆಲವು ದಿನಗಳ ನಂತರ ಮನೆ ಕೆಲಸ ಮಾಡುವಾಗ ನನಗೆ ತೀವ್ರ ಬೆನ್ನು ನೋವು ಕಾಣಿಸಿಕೊಂಡಿತು. ಪ್ರವೀಣ್ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದನು. ಡಾಕ್ಟರ್ ವಿಶ್ರಾಂತಿ ಪಡೆಯಲು ಮತ್ತು ವ್ಯಾಯಾಮ ಮಾಡಲು ಸೂಚಿಸಿದರು. ಆ ಸಮಯದಲ್ಲಿ ಪ್ರವೀಣ್ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡನು. ಆದರೆ ನಂತರದ ದಿನಗಳಲ್ಲಿ ಅವನ ಕೆಲಸದ ಒತ್ತಡ ಹೆಚ್ಚಾಯಿತು. ಅವನು ತಡರಾತ್ರಿ ಮನೆಗೆ ಬರಲು ಪ್ರಾರಂಭಿಸಿದನು. ಈ ಒತ್ತಡದಿಂದಾಗಿ ನಮ್ಮ ನಡುವೆ ಜಗಳಗಳು ಶುರುವಾದವು. ಅವನು ಮದ್ಯಪಾನಕ್ಕೂ ದಾಸನಾದನು. ಅವನು ನನ್ನನ್ನು ಕಡೆಗಣಿಸುತ್ತಿದ್ದರಿಂದ ನಾನು ಮಾನಸಿಕವಾಗಿ ತುಂಬಾ ಕುಸಿದು ಹೋಗಿದ್ದೆ. ಒಂದು ದಿನ ನಾನು ಮನಸ್ಸಿನ ಶಾಂತಿಗಾಗಿ ಪಾರ್ಕ್ಗೆ ಹೋದಾಗ ಹಳೆಯ ಗೆಳೆಯ ರಾಕೇಶ್ ಸಿಕ್ಕಿದನು. ಅವನು ನನ್ನ ದುಃಖವನ್ನು ಕೇಳಿ ಸಮಾಧಾನ ಮಾಡಿದನು. ಇತ್ತ ಪ್ರವೀಣ್ ತನ್ನ ಕೆಲಸವನ್ನು ಕಳೆದುಕೊಂಡನು. ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತು. ನಾನು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದೆ. ಆದರೆ ಅಲ್ಲಿನ ಮಾಲೀಕ ನನ್ನನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲು ಪ್ರಯತ್ನಿಸಿದಾಗ ನಾನು ಕೆಲಸ ಬಿಟ್ಟೆ. ಕಾಲಕ್ರಮೇಣ ನಮಗೆ 2 ಮಕ್ಕಳಾದರು, ಮಗ ಆರ್ಯನ್ ಮತ್ತು ಮಗಳು ಸಾನಿಯಾ. ಮಕ್ಕಳ ಬಂದ ಮೇಲೆ ನಮ್ಮ ಜೀವನದಲ್ಲಿ ಸ್ವಲ್ಪ ಸಂತೋಷ ಮರಳಿತು.
ಆದರೆ ಪ್ರವೀಣ್ನ ಕೆಟ್ಟ ಸ್ನೇಹಿತ ವಿಕ್ರಾಂತ್ನಿಂದಾಗಿ ಅವನು ಮತ್ತೆ ಜೂಜು ಮತ್ತು ಮದ್ಯದ ದಾರಿಗೆ ಇಳಿದನು. ಒಂದು ದಿನ ಜಗಳದ ಸಮಯದಲ್ಲಿ ಅವನು ನನ್ನ ಮೇಲೆ ಕೈ ಕೂಡ ಮಾಡಿದನು. ನಾನು ಅಮ್ಮನ ಮನೆಗೆ ಹೋಗಬೇಕೆಂದು ನಿರ್ಧರಿಸಿದ್ದೆ. ಆದರೆ ವಿಕ್ರಾಂತ್ ಅಪಘಾತವೊಂದರಲ್ಲಿ ಮೃತಪಟ್ಟ ಘಟನೆಯು ಪ್ರವೀಣ್ಣನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅವನು ತನ್ನ ತಪ್ಪಿನ ಅರಿವಾಗಿ ನನ್ನ ಕ್ಷಮೆ ಕೇಳಿದನು. ಅಲ್ಲಿಂದ ನಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಯಿತು. ಅವನು ಹೊಸ ಕೆಲಸಕ್ಕೆ ಸೇರಿದನು ಮತ್ತು ನಾವಿಬ್ಬರೂ ಒಟ್ಟಾಗಿ ಸಂಸಾರವನ್ನು ಸರಿದೂಗಿಸಿದೆವು. ಮಕ್ಕಳು ದೊಡ್ಡವರಾಗಿ ಉತ್ತಮ ಶಿಕ್ಷಣ ಪಡೆದರು. ಈಗ ನನಗೆ 30 ವರ್ಷ, ಪ್ರವೀಣ್ಗೆ 35. ಈಗ ನಮ್ಮ ನಡುವಿನ ಪ್ರೀತಿ ಕೇವಲ ದೈಹಿಕವಾಗಿರದೆ ಭಾವನಾತ್ಮಕವಾಗಿ ತುಂಬಾ ಗಟ್ಟಿಯಾಗಿದೆ. ಕಷ್ಟಗಳನ್ನು ಒಟ್ಟಾಗಿ ಎದುರಿಸಿ ಈಗ ನಾವು ಸುಖವಾಗಿದ್ದೇವೆ. ಕೊನೆಗೂ ಪ್ರೀತಿ ಮತ್ತು ತಾಳ್ಮೆ ಗೆದ್ದಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.